ಯೇಸು ನಾವು ಈ ರೀತಿ ಆ ನರಕಕ್ಕೆ ಹೋಗಿ ಬೀಳೋದನ್ನು ನೋಡಿ ಸುಮ್ಮನೆ ಇರಲಿಲ್ಲ, ಅವರು ನಮ್ಮನ್ನು ಪಾರು ಮಾಡಿದರು. ಹಿ ಸೇವ್ಡ್ ಅಸ್, ಹಿ ರೆಸ್ಕ್ಯೂಡ್ ಅಸ್ ಫ್ರಮ್ ದ ಪವರ್ ಆಫ್ ಸಿನ್, ಪವರ್ ಆಫ್ ಡಾರ್ಕ್ನೆಸ್. ಕತ್ತಲೆಯಿಂದ, ಪಾಪದಿಂದ ನಮ್ಮನ್ನು ರೆಸ್ಕ್ಯೂ ಮಾಡಿದರು ಯೇಸು. ನೋಡಿ, ಯಾರನ್ನಾದರೂ ಒಬ್ಬರನ್ನ ನಾವು ಕಾಪಾಡಲಿಕ್ಕೆ ಹೋಗುವಾಗ ನಮ್ಮ ಕೈ ಕಾಲಿಗೆ ಏನಾದರೂ ಪೆಟ್ಟಾಗುತ್ತೆ, ಸ್ವಲ್ಪ ಬೆವರೆಲ್ಲ ಬರುತ್ತೆ. ಆದರೆ ಯೇಸು ನನ್ನನ್ನು ನಿಮ್ಮನ್ನು ಕಾಪಾಡುವಾಗ, ಪ್ರೀತಿಯ ಸಹೋದರ ಸಹೋದರಿಯರೇ, ಅವರಿಗೆ ಬೆವರೆಲ್ಲ ಬಂದಿದ್ದು ಅವರ ಶರೀರದಲ್ಲಿರುವ ಕೊನೆಯ ತೊಟ್ಟು ರಕ್ತವನ್ನು ಅವರು ಚೆಲ್ಲಿದರು. ಈ ಶೆಡ್ ಇಸ್ ಬ್ಲಡ್. ಈಟಿಯಿಂದ ತಿವಿದಾಗ ರಕ್ತ ಮತ್ತು ನೀರು, ಲಾಸ್ಟಿಗೆ ಪ್ಲಾಸ್ಮಾ ಹೊರಗಡೆ ಬಂತು. There is no blood. He shed his blood completely to save you and me. ನನ್ನನ್ನು ನಿಮ್ಮನ್ನು ರಕ್ಷಿಸಲಿಕ್ಕೋಸ್ಕರ ಯೇಸು ಸ್ವಾಮಿ ತಮ್ಮ ರಕ್ತವನ್ನು ಪೂರ್ತಿಯಾಗಿ ನನ್ನನ್ನು ಈ ಲಾರಿಯಿಂದ, ಟ್ರಕ್ಕಿಂದ ಕಾಪಾಡಲಿಕ್ಕೆ, ಮರಣದ ಟ್ರಕ್, ನಿತ್ಯ ಮರಣದ ಟ್ರಕ್ನಿಂದ, ಪಾಪ ಎಂಬ ಟ್ರಕ್ನಿಂದ, ಮೃತ್ಯು ಎಂಬ ಟ್ರಕ್ನಿಂದ ನನ್ನನ್ನು ನಿತ್ಯವೂ ಕಾಪಾಡಲಿಕ್ಕೆ ಯೇಸು ಅಡ್ಡ ಬಂದಾಗ, ಯೇಸುವಿಗೆ ಅದು ಹೊಡೆದಾಗ, ಯೇಸುವಿನ ಶರೀರದಲ್ಲಾದ ಗಾಯ ಎಷ್ಟು ಕೇಳಿದರೆ, ಒಬ್ಬ ಸೈಂಟ್ ಹೇಳುವಂಥದ್ದು, ಅವರಿಗಾದ ದರ್ಶನದಲ್ಲಿ ಪರಿಶುದ್ಧಾತ್ಮರು ಅವರಿಗೆ ತೋರಿಸಿಕೊಟ್ಟಿದ್ದು, ಮೋರ್ ದ್ಯಾನ್ 5400 wounds, 5400ಕ್ಕಿಂತಲೂ ಹೆಚ್ಚು ಗಾಯಗಳು ಅವರ ಶರೀರದಲ್ಲಿ ಆಗಿತ್ತಂತೆ. ಇಮ್ಯಾಜಿನ್ ಮಾಡಿ, ನಮ್ಮ ಶರೀರದಲ್ಲಿ ಏನೇ ಆಕ್ಸಿಡೆಂಟ್ ಆದರೂ ಒಂದು 5-6 ಗಾಯ ಆಗ್ಬೋದು, 10 ಗಾಯ ಆಗ್ಬೋದು, 100 ಗಾಯ ಆಗ್ಬೋದು, 1000 ಗಾಯ ಆಗ್ಬೋದು. ಆದರೆ ಮೋರ್ ದೆನ್ 5400 wounds, ಕಾಂಟ್ ಇಮ್ಯಾಜಿನ್. ಜರ್ಜರಿತನಾದ ಅಂತ ಹೇಳುತ್ತೆ, ಜರ್ಜರಿತನಾದ. ವಾಸ್ ಕ್ರಶ್ಡ್, he was broken completely. his body was broken, his body was crushed. ಪೂರ್ತಿಯಾಗಿ ಹಿಂಡಿದ್ರು ಅವ್ರನ್ನ. ಅಷ್ಟು ಘೋರವಾಗಿತ್ತು ನನ್ನ ಪಾಪ, ಅಷ್ಟು ಘೋರವಾಗಿದೆ ನರಕ. ಆ ನರಕದ ಘೋರತೆಯಿಂದ, ಪಾಪದ ಘೋರತೆಯಿಂದ ನನ್ನನ್ನು ನಿನ್ನನ್ನು ಪಾರು ಮಾಡಲಿಕ್ಕೆ ಈ ಪ್ರಪಂಚದಲ್ಲಿ ಯಾವ ಪುಣ್ಯ ಕಾರ್ಯಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ, ಯಾವ ಮನುಷ್ಯನಿಗೂ ಸಾಧ್ಯ ಆಗ್ತಾ ಇರಲಿಲ್ಲ. ಆದುದರಿಂದಲೇ ದೇವರೇ ಮನುಷ್ಯನಾಗಿ ನನಗೋಸ್ಕರ ಬಂದರು. He came for me as my substitute.